ಸ್ನೇಹಿತರೆ ನಮಸ್ಕಾರ. ನಾನು ಇವತ್ತೊಂದು ಸ್ಪೆಷಲ್ ವಿಡಿಯೋ ಮಾಡ್ತಿದ್ದೀನಿ. ನನ್ನ ಕಾರಿಗೆ CNG ಹಾಕಬೇಕಿತ್ತು. ನಾನು ತುಂಬಾ ಚಾನಲ್ ಅಲ್ಲೆಲ್ಲ ಹುಡುಕಿದೆ ಯೂಟ್ಯೂಬ್ ಅಲ್ಲಿ, ಬಟ್ ಎಲ್ಲಿ ಕೂಡ ಉಡುಪಿ ಆಸುಪಾಸಿದ ಯಾವುದೇ ವಿಡಿಯೋ ನನಗೆ ಸಿಗಲಿಲ್ಲ. ಸೊ ಯಾರಿಗಾದರೂ ಯೂಸ್ ಆಗಲಿ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಉಡುಪಿಯಲ್ಲಿರೋ ಒಂದು ಕೊನಾರ್ಕ್ CNG ಫಿಟ್ಟಿಂಗ್ ಸ್ಟೇಷನ್ಗೆ. ಇದು ಎಕ್ಸಾಕ್ಟ್ ಲೊಕೇಶನ್ ಇದರದ್ದು. ಉಡುಪಿ ಹೈವೇಯಿಂದ ಉಡುಪಿ ಸಿಟಿಗೆ ಎಂಟ್ರಿ ಆಗುವಾಗ ಕರಾವಳಿ ಜಂಕ್ಷನ್ ಅಂತ ಸಿಗುತ್ತೆ. ಅಲ್ಲಿಂದ ನೇರವಾಗಿ ಒಳಗಡೆ ಬಂದರೆ ಜಯಲಕ್ಷ್ಮಿ ಸಿಲ್ಕ್ಸ್ ಅದರ ಅಪೋಸಿಟ್ ಸೈಡಲ್ಲೇ ಈ ಒಂದು CNG ಫಿಟ್ಟಿಂಗ್ ಸೆಂಟರ್ ಇದೆ. ನಿಮ್ಮ ಗಾಡಿಗೆ CNG ಫಿಟ್ಟಿಂಗ್ ಮಾಡಿದ್ರೆ ಏನೆಲ್ಲ ಬೆನಿಫಿಟ್ ಇದೆ ಮತ್ತು ನಿಮಗೆ ಕೆಲವು ಕನ್ಫ್ಯೂಷನ್ ಇದ್ದರೆ, ಏನಾದರೂ ಡೌಟ್ ಇದ್ದರೆ, ಗಾಡಿಗೆ ಹಾರ್ಮ್ ಆಗುತ್ತಾ ಅಥವಾ ಇಂಜನಿಗೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ, ಏನಾದರೂ ಡೌಟ್ಸ್ ಇದ್ದರೆ ನಾನು ಇಲ್ಲಿನ ಓನರ್ ಆಗಿರುವಂಥ ಪ್ರವೀಣ್ ಕುಮಾರ್ ಅವ್ರ ಹತ್ರ ಕೇಳ್ತೀನಿ. ಅವ್ರು ನಿಮಗೆ ಎಲ್ಲ ಡೀಟೇಲ್ಸನ್ನು ಕೊಡ್ತಾರೆ ಇದ್ರ ಬಗ್ಗೆ. ನಮ್ಮದು ಟೊಮೊಸೂಟೋ ಅಂತೇಳಿ, ಟೊಮೊಸೂಟೋ ಅಚ್ಚಿಲ್ಲ ಈ ಬ್ರ್ಯಾಂಡ್ ಫಿಟ್ ಮಾಡ್ತೇವೆ. ನಮ್ಮ ಕಾರಿಗೆ ಹಾಕೋದು ಇದೇ ಬ್ರ್ಯಾಂಡ್. ಇದೇ ಬ್ರ್ಯಾಂಡ್ ಹಾಕ್ತಾ ಇದ್ದೇವೆ. ಇದು ನಿಮಗೆ ಫ್ರೆಂಡ್ ಕಿಟ್ ಅಂತ ಹೇಳಿ ಕಂಪನಿಯಿಂದ ಬರ್ತದೆ. ಅದರಲ್ಲಿ ಒಳಗಡೆ ಸ್ಟೀಲ್ ಪೈಪ್ ಇದೆ. ಇದು ECU ಅಂತೇಳಿ, ಎಲೆಕ್ಟ್ರಾನಿಕ್ ಕಂಟ್ರೋಲ್ ಯೂನಿಟ್ ಗೊತ್ತಾಗ್ಲಿಕ್ಕೆ. ಇದು ಸ್ವಿಚ್, ಇದು ಮ್ಯಾಪ್ ಸೆನ್ಸರ್, ಇಂಜೆಕ್ಟರ್ ಬರ್ತದೆ. ಇದು ಇಂಜೆಕ್ಟರ್. ಹೀಗೆ ರಿಡ್ಯೂಸರ್ ಅಂತ ಹೇಳಿ, CNG ರಿಡ್ಯೂಸರ್. ಹೌದು. ಆಮೇಲೆ ಇದು ಗ್ಯಾರಂಟಿ ಕಾರ್ಡ್ ನಂಬರ್. ಅದೆಷ್ಟು ವರ್ಷ ವಾರಂಟಿ ಇರುತ್ತೆ? ಇದು ಕಂಪನಿ 1 ವರ್ಷ ಕೊಟ್ಟಿದ್ದಾರೆ. ಇದು ಇಂಪೋರ್ಟೆಡ್ ವೇಪರೈಸರ್ ಬಂದು ನಿಮಗೆ 5 ವರ್ಷ ಆದ್ರೆ ಸಹ ಏನು ಆಗಲ್ಲ. ಇದು ಬಂದು ಫಿಲ್ಲರ್ ವಾಲ್ವ್, ಫಿಲ್ಲಿಂಗ್ ಮಾಡಲಿಕ್ಕೆ, ಗ್ಯಾಸ್ ಫಿಲ್ ಮಾಡಲಿಕ್ಕೆ. ಇದು ಗೇಜ್, ಇದು ಅಡ್ವಾನ್ಸರ್ ಅಂತೇಳಿ. ಇದು ಇನ್ನೊಂದು ಬ್ರ್ಯಾಂಡ್ ಸ್ಟ್ಯಾಗ್ ಅಂತೇಳಿ, ಮೇಡ್ ಇನ್ ಪೋಲೆಂಡ್ ಬರ್ತದೆ. ಇದು ಬಂದು ಇಟಲಿ, ಮೇಡ್ ಇನ್ ಇಟಲಿ. ಇದು ಯಾವುದು ಟೊಮೊಸೂಟೋ. ಇದಕ್ಕೆಲ್ಲ ಸಾಫ್ಟ್ವೇರ್ಗಳು ಬರ್ತದೆ. ಕಂಪನಿ ಸಾಫ್ಟ್ವೇರ್ ಮಾಡಿದ್ದಾರೆ. ನಾವು ಅದು ಕ್ಯಾಲಿಬ್ರೇಷನ್ ಮಾಡಲಿಕ್ಕೋಸ್ಕರ ಅದನ್ನು ನಾವು ಕ್ಯಾಲಿಬ್ರೇಷನ್ ಮಾಡಬೇಕು. ಎಲ್ಲ ಫಿಟ್ಟಿಂಗ್ ಆದಮೇಲೆ, ಗ್ಯಾಸ್ ಫಿಲ್ ಮಾಡಿದ ಮೇಲೆ ನಾವು ಎಷ್ಟು ಪ್ರೆಷರ್ ಬಿಡಬೇಕು ಗಾಡಿಗೆ, ಪ್ರೆಷರ್ ಬಿಟ್ಟ ಮೇಲೆ ಕ್ಯಾಲಿಬ್ರೇಷನ್ ಮಾಡಿ ಗಾಡಿ ಟ್ಯೂನಿಂಗ್ ಮಾಡಿ ಕೊಡಬೇಕು. ಇಂಪಾರ್ಟೆಂಟ್ ಒಂದೊಂದು ಗಾಡಿಯಲ್ಲಿ ಇಂಪಾರ್ಟೆನ್ಸ್ ಅಂತ ಹೇಳಿದ್ರೆ ಪ್ಲಗ್ ವೈರ್, ಇಗ್ನಿಷನ್ ಕಾಯಿಲ್. ಇದು ಯಾವಾಗ ಸಹ 100ಅಲ್ಲಿ 100%ಲೇ ಇರಬೇಕು. ಒಂದು ಚೂರು ನಿಮಗೆ ಅದು ಕಮ್ಮಿ ಆದರೆ ನಿಮಗೆ ಜರ್ಕ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈಗ ಪೆಟ್ರೋಲ್ ಗಾಡಿಗೆ CNG ಫಿಟ್ ಮಾಡಿದ್ರೆ ಮೈಲೇಜ್ ಎಷ್ಟು ಡಿಫರೆನ್ಸ್ ಬರುತ್ತೆ? CNGಗೂ ಪೆಟ್ರೋಲ್ಗೂ 6 to 7% ಜಾಸ್ತಿ ಬರ್ತದೆ. ಈಗ 10 ಮೈಲೇಜ್ ಬಂದ್ರೆ ಒಂದು 6 ಇಂದ 7 ಮೈಲೇಜ್ ತನಕ ಬರ್ತದೆ. ಮತ್ತೆ ಜಾಸ್ತಿ ಕೂಡ ಬರ್ತದೆ. ಈಗ ನನ್ನ ಗಾಡಿಗೆ 16-17 ಮೈಲೇಜ್ ಬರ್ತಾ ಇದೆ ಪೆಟ್ರೋಲ್. ಈಗ ಡಿವೈಡ್ ಮಾಡ್ಕೊಂಡ್ರೆ, ಈಗ 6% ಡಿವೈಡ್ ಇದು ಮಾಡ್ಕೊಳ್ಳಿ. ಈಗ 15 ಇಟ್ಕೊಳ್ಳಿ. 15 ಅಂದ್ರೆ 10 ಮೈಲೇಜ್ ಜಾಸ್ತಿ ಅಂದ್ರೆ 25 ಮೈಲೇಜ್ ಬರ್ಬೋದು. ಹೌದು, ತುಂಬಾ ಕಿಟ್ಗಳು ಇರ್ತದೆ. ಇನ್ನೊಂದು ನಮ್ದು ಬ್ರ್ಯಾಂಡ್ ಅಂತ ಅಂತ ಹೇಳಿದ್ರೆ ಲೋವೋಟೆಕ್ನವ್ರದ್ದು ಇಂಡಿಯನ್ ಬ್ರ್ಯಾಂಡ್ DSR ಅಂತ. DSR ಮೇಕ್ ಇನ್ ಇಂಡಿಯಾ, ಇಂಡಿಯನ್ ಹೌದು 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 ಹೌದು. ನಿಮಗೆ ಐಟಮ್ ಎಲ್ಲ ಸೇಮ್ ಬರ್ತದೆ, ಬ್ರ್ಯಾಂಡ್ ಮಾತ್ರ ಝಾವೋಲಿ ಅಂತ. ಹೌದು, ಬ್ರ್ಯಾಂಡ್. ಆಮೇಲೆ ಲೋವೋಟ ಕೂಡ ಇದೆ, ಲೋವೋಟ ಅಂತೇಳಿ. CNG ಟ್ಯಾಂಕ್ ಇದು EKC ಇಂಡಿಯನ್ ಬ್ರ್ಯಾಂಡ್. ಇದರದ್ದು ವೇಟ್ ಬಂದು 65.3 ಇದೆ ವೇಟ್ ಇದರದ್ದು. ಅಂದ್ರೆ ನಮ್ಮ ನೀರು ಹಾಕಿದ್ರೆ 60 ಲೀಟರ್ ನೀರು ಹಿಡಿತದೆ. ಈಗ ನೀವು CNG ಫಿಲ್ ಮಾಡುವುದಾದ್ರೆ 240 ಪ್ರೆಷರ್ ಅಲ್ಲಿ, 240 ಪ್ರೆಷರ್ ಅಲ್ಲಿ 10 kg ಫಿಲ್ ಆಗಬೇಕು. ಇದು ಹೈಟ್ ಅಲ್ಲಿ ಮಾಡಿದ್ರೆ ಇಲ್ಲಿ ಕಟ್ ಆಗುವ ಚಾನ್ಸ್ ಇದೆ. ಫ್ಯೂಚರಿಗೆ ಚೆಸ್ಸಿ ಕಟ್ ಆಗುವ ಚಾನ್ಸ್ ಇದೆ. ಅದಕ್ಕೋಸ್ಕರ ನಾವು ಈ ಸ್ಟ್ಯಾಂಡ್ ಫಿಟ್ ಮಾಡಿದ್ವಿ. ಏನಾಗೋದಿಲ್ಲ. ಅದಕ್ಕೆ ಬೆಲ್ಟ್ ಹಾಕಿದ್ದೇನೆ ನೋಡಿ, ಇಲ್ಲಿ ಬೆಲ್ಟ್ ಹಾಕಿದ್ದೇವೆ, ನಟ್ ಬೋಲ್ಟ್ ಅಲ್ಲಿ ಫಿಟ್ ಮಾಡಿದ್ದೇವೆ. ಆಮೇಲೆ ನಿಮಗೆ ಟೈರ್ ಕೂಡ ಹಿಡ್ಬೋದು. ಟೈರ್ ತಗೊಂಬ ಹಿಡಿ, ಸ್ಟೆಪ್ಪಿನಿ ಟೈರ್ ಕೂಡ ಹೀಗೆ ಹಿಡ್ಬೋದು. ಸ್ವಲ್ಪ ಲಗೇಜ್ ಆಗ್ಬೋದು. ಇದ್ರ ಮೇಲೆ ಏನು ಬೇಕಾದ್ರೂ ಇಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಅದಕ್ಕೋಸ್ಕರ ಸೇಫ್ಟಿಗೋಸ್ಕರ ಮತ್ತೊಂದು ಇದೆ. ಈ ಕಂಪನಿ ಟ್ಯಾಂಕ್ ಗವರ್ಮೆಂಟ್ ಇದು MGR ಅಂತೇಳಿ ಒಂದು ಬ್ಯಾಂಗ್ಳೂರಲ್ಲಿ ಒಂದು ಹೈಡ್ರೋ ಟೆಸ್ಟಿಂಗ್ ಯೂನಿಟ್ ಇದೆ. ಎವ್ರಿ 3 years ನಾವೊಂದು ಕಂಪ್ಲೇಂಟ್ ಪ್ಲೇಟ್ ಕೊಡ್ತೇವೆ, ಅದರಲ್ಲಿ ಮೆಷರ್ಮೆಂಟ್ ಮಾಡ್ತೇವೆ.
ಕಂಪ್ಲೇಂಟ್ ಪ್ಲೇಟ್. ಈಗ ನಾವು ಇವತ್ತು ನಿಮಗೆ ಫಿಟ್ ಮಾಡಿದ್ರೆ 3 years ನಂತರ ನಾವು ಅಲ್ಲಿ ಬರಿತೇವೆ, ಅಲ್ಲಿ ಡೇಟ್ ಹಾಕ್ತೇವೆ. ಆ ನಂತರ ನಿಮಗೆ ಬಂಕ್ ಅಲ್ಲಿ ಫಿಲ್ ಮಾಡಿ ಕೊಡುದಿಲ್ಲ. ಇದನ್ನು ನಾವು ತೆಗೆದು ಟೆಸ್ಟ್, ಅಂದ್ರೆ ಲೈಸೆನ್ಸ್ ಇದ್ದವರ ಹತ್ರ ಟೆಸ್ಟ್ ಮಾಡಿಸ್ಬೇಕು. ಅವರು ವಾಟರ್ ಕೆಪಾಸಿಟಿ ನೀರು ಹಾಕಿ ಅದನ್ನು ಟೆಸ್ಟ್ ಮಾಡ್ತಾರೆ, ಹೈಡ್ರೋ ಟೆಸ್ಟಿಂಗ್ ಮಾಡ್ತಾರೆ. ಆಮೇಲೆ ಗವರ್ಮೆಂಟ್ ಲೈಸೆನ್ಸ್ ಕೊಡ್ತಾರೆ ನಿಮಗೆ, ರೈಟಿಂಗ್, ಮತ್ತೆ ಒಂದು ಕಂಪ್ಲೇಂಟ್ ಪ್ಲೇಟ್ ಕೊಡ್ತಾರೆ. ಟೆಸ್ಟಿಂಗ್ ಅಂದ್ರೆ ನಿಮ್ಮ ಟ್ಯಾಂಕ್ ಎಷ್ಟು ಸವಿದಿದೆ ಒಳಗಡೆ ಟೆಸ್ಟಿಂಗ್ ಮಾಡಿ ಪುನಃ ರಿಫಿಲ್ ಮಾಡಿ. ಬಟ್ ಈ ಟ್ಯಾಂಕಿಗೆ 20 ವರ್ಷ ಗ್ಯಾರಂಟಿ ಕೊಟ್ಟಿದ್ದಾರೆ ಕಂಪನಿ. ಎವ್ರಿ 3 years ಗೆ ನೀವು ಟೆಸ್ಟ್ ಮಾಡ್ತಾ ಹೋಗೋದು. ಹೌದು, ನಿಮ್ಮ ಸೇಫ್ಟಿಗೋಸ್ಕರ ಮಾಡ್ತಾ ಇದ್ದಾರೆ. ನೀವೇ ಮಾಡಿಸಿ ಕೊಡ್ತೀರಾ? ಹೌದು, ನಾವೇ ಇಲ್ಲಿ ಲೋಕಲ್ ಇಲ್ಲಿ ಇಲ್ಲ, ಬ್ಯಾಂಗ್ಳೂರಲ್ಲಿ ಮಾತ್ರ. ಈಗ ಇಡೀ ಕರ್ನಾಟಕದಲ್ಲಿ ಬ್ಯಾಂಗ್ಳೂರಲ್ಲಿ 2 ಕಡೆ ಇದೆ. ಈಗ ಅಲ್ಲಿ ಹೋಗಿ ಟೆಸ್ಟ್ ಮಾಡ್ಬೋದು. ನಿಮಗೆ ಡೈರೆಕ್ಟ್ ಟೆಸ್ಟ್ ಮಾಡ್ಬೋದು. ನಮ್ಮಲ್ಲಿ ಬಂದ್ರೆ ನಾವು ಕಳಿಸಿಕೊಡ್ತಾ ಇದ್ದೇವೆ. ಹೌದು, ಮೋರ್ ದೆನ್ ನಾವು ಅದಕ್ಕೆ 3500 rupees ಚಾರ್ಜ್ ಮಾಡ್ತೇವೆ. ಮತ್ತೆ ಎಕ್ಸ್ಪೆನ್ಸ್ ಅಂದ್ರೆ ಟ್ರಾವೆಲಿಂಗ್ ಎಕ್ಸ್ಪೆನ್ಸ್ 1000 ಆಗ್ತದೆ. ಮತ್ತೆ ಫಿಟ್ಟಿಂಗ್ ಚಾರ್ಜ್, ತೆಗಿಲಿಕ್ಕೆ ಫಿಟ್ ಮಾಡ್ಲಿಕ್ಕೆ ಅಂದ್ರೆ 1000 ಚಾರ್ಜ್. ಅಂದ್ರೆ ಒಂದು 5000 ಇಂದ 5500 ತನಕ ನಿಮಗೆ ಎಕ್ಸ್ಪೆನ್ಸ್ ಬರ್ತದೆ. ಬೇರೆ ಬೇರೆ ಕಂಪನಿಗಳಿದೆ. ಇದು ಆನ್ ಆಫ್ ಮಾಡುವಂಥದ್ದು. ನಿಮ್ಗೆ ಎಂತ ಲೀಕೇಜ್ ಬಂತ ಅಂತ ಹೇಳಿದ್ರೆ ಇದನ್ನು ಕೆಳಗಡೆ ಮಾಡಬೇಕು. ಇದು ಆಫ್. ಹೌದು, ಇಲ್ಲಿ ಹಾಕಿದ್ದೇವೆ ಈ ವೈರಿಂಗ್ ಇದೆಲ್ಲ ಲೂಮ್ ನೋಡಿ, ಇಲ್ಲಿ ಹಾಕಿದ್ದೇವೆ. ಇಸಿ ನೋಡಿ, ಇಲ್ಲಿ ಕಾಣ್ತಾ ಇದೆ ನೋಡಿ. ಇದು ಈ ಇಸಿ ಅಂತ ಹೇಳಿದ್ರೆ ನಿಮಗೆ ನಮ್ಮ ಇಂಜೆಕ್ಟರಿಗೆ ನೋಡಿ, ಇದು ಗ್ಯಾಸ್ ಇಂಜೆಕ್ಟರಿಗೆ ಕನೆಕ್ಷನ್ ಕೊಟ್ಟಿದ್ದೇವೆ, ನಿಮ್ಮ ಪೆಟ್ರೋಲ್ ಕನೆಕ್ಷನ್ ಕೊಟ್ಟಿದ್ದೇವೆ, ಬ್ಯಾಟ್ರಿಗೆ ಕನೆಕ್ಷನ್ ಕೊಟ್ಟಿದ್ದೇವೆ, ನಮ್ಮ ವೇಪರೈಸರ್ ಇದಕ್ಕೆಲ್ಲ ಕನೆಕ್ಷನ್ ಕೊಟ್ಟಿದ್ದೇವೆ ನಾವು ವರ್ಕ್ ಆಗ್ಲಿಕ್ಕೋಸ್ಕರ. ಇದು ಗ್ಯಾಸ್ ಫಿಲ್ ಮಾಡೋದು ನೋಡಿ, ಇದು ಗ್ಯಾಸ್ ಫಿಲ್ಲಿಂಗ್. ಗ್ಯಾಸ್ ಬಂಕ್ ಅಲ್ಲಿ ಹೋದ್ರೆ ಹೌದು ಫಿಲ್ಲಿಂಗ್ ಮಾಡೋದು ಗ್ಯಾಸ್. ಎಂತಾದ್ರೂ ನಿಮ್ಗೆ ಲೀಕೇಜ್ ಎಲ್ಲ ಬಂದ್ರೆ ಇದು ಆನ್ ಆಫ್ ಮಾಡ್ಲಿಕ್ಕೆ. ಪ್ರೆಷರ್ ಗೇಜ್, CNG ಪ್ರೆಷರ್ ಗೇಜ್ ಅಂತ ಹೇಳುತ್ತೆ. ಇದು ನಮ್ದು CNG ರೆಡ್ಯೂಸರ್. ಸೇಮ್ CNG ಬಂದು ಇದು ವೇಪರ್ ಆಗಿ ಇಂಜಿನಿಗೆ ಹೋಗ್ತದೆ ನೋಡಿ. ಇಲ್ಲಿ ಮ್ಯಾಪ್ ಸೆನ್ಸರ್ ಇಂಜೆಕ್ಟ್ರಿ ಬರ್ತದೆ, ಇಂಜೆಕ್ಟ್ರಿಂದ ಇಂಜಿನಿಗೆ ಹೋಗ್ತದೆ. ಇದು ಇಂಜೆಕ್ಟ್. ಇಲ್ಲಿ ಪ್ಲಗ್ ನೋಡಿ, ಇದು ಪ್ಲಗ್, ಇದರೊಳಗಡೆ ಪ್ಲಗ್ ಬರ್ತದೆ, ಇದು ಪ್ಲಗ್ ವೈರ್ ಬರ್ತದೆ, ಇದು ಕಾಯಿಲ್, ಇಗ್ನಿಷನ್ ಕಾಯಿಲ್ ಬರ್ತದೆ. ಮತ್ತೆ ಇದು ಕಂಪಲ್ಸರಿ. ನಾನು ಟ್ಯಾಂಕ್ ಬಗ್ಗೆ ಹೇಳಿದೆ ನೋಡಿ, ಇದನ್ನು ನಾವು ಫಿಟ್ಟಿಂಗ್ ಮಾಡಿದ ಮ್ಯಾನುಫ್ಯಾಕ್ಚರಿಂಗ್ ಡೇಟ್, ಕಿಟ್ ನಂಬರ್, ಟ್ಯಾಂಕ್ ನಂಬರ್ ಎಲ್ಲ ಬರ್ದು ಮೆನ್ಷನ್ ಮಾಡ್ತೇವೆ. ಇದು ವ್ಯಾಲಿಡಿಟಿ 3 years. ಹೌದು, ನೋಡಿ ಯಾವಾಗ ಗಾಡಿ ಆಫ್ ಮಾಡುವಾಗ ನೋಡಿ, ಇದು ಗ್ಯಾಸ್ ಲೈಟ್ ಆಟೋಮೆಟಿಕ್ ಪೆಟ್ರೋಲಿಗೆ ಬರ್ತದೆ. ಈಗ ನೋಡಿ, ಈ ಕಲರ್ ಚೇಂಜ್, ಈ ಕಲರ್ ಬಂದ್ರೆ ನಿಮಗೆ ಪೆಟ್ರೋಲ್ ಉಂಟದ ಲೆಕ್ಕ. ಗಾಡಿ ಸ್ಟಾರ್ಟ್ ಆಗುವಾಗ ಸಹ ಹೌದು, ಎನಿ ಟೈಮ್ ನೀವು ಯಾವಾಗ ಗಾಡಿ ಸ್ಟಾರ್ಟ್ ಮಾಡುವಾಗ ಸಹ ಗಾಡಿ ಪೆಟ್ರೋಲ್ ಅಲ್ಲಿ ಇರ್ತದೆ. ಅದು ಸ್ಟಾರ್ಟ್ ಮಾಡುವಾಗ ನೋಡಿ 10 ಸೆಕೆಂಡ್ ನಂತರ ಈ ಲೈಟ್ ಹೋಗ್ತದೆ, ಫುಲ್ ಗ್ರೀನ್ ಬರ್ತದೆ. ಈಗ ಇದರಲ್ಲಿ ಫುಲ್ ಟ್ಯಾಂಕ್ ಗ್ಯಾಸ್ ಇದೆ. ಫುಲ್ ಟ್ಯಾಂಕ್ ಅಂದ್ರೆ 8 ಪಾಯಿಂಟ್ ಎಷ್ಟು ಇದೆ. ಅದು ನೀವು ರನ್ ಮಾಡುವಾಗ ಒಂದೊಂದು ಲೈಟ್ ಕಮ್ಮಿ ಆಗ್ತದೆ. ನೋಡಿ, ನಿಮಗೆ ಡೈರೆಕ್ಟ್ ಕೂಡ ಪೆಟ್ರೋಲಿಗೆ ಹಾಕ್ಲಿಕ್ಕೆ ಆಗ್ತದೆ. ಆಪ್ಷನ್ ಇದೆ ಅದರಲ್ಲಿ. ಈ ಬಟನ್ ಅನ್ನು ಪ್ರೆಸ್ ಮಾಡಿದ್ರೆ ಪೆಟ್ರೋಲ್, ಹೌದು ಪೆಟ್ರೋಲಿಗೆ ಬಿತ್ತು. ಇದು ನೋಡಿ, ಗ್ಯಾಸ್ಗೆ ಕೂಡ ಹಾಕ್ಬೋದು. ರನ್ನಿಂಗ್ ಅಲ್ಲಿ ಹೋಗ್ಬೋದು, ಮಾಡ್ಬೋದು. ಹೌದು ನೋಡಿ, 10 ಸೆಕೆಂಡ್ ಅಲ್ಲಿ ನಿಮಗೆ ಸೌಂಡ್ ಬಂತು ಟಕ್ ಅಂತೇಳಿ. ಅದು ಸಾಲ್ಟ್ ನೋಡಿ ಇಲ್ಲಿ ಚೇಂಜ್ ಆಯ್ತು. ಫೈನಲಿ ನನ್ನ ಗಾಡಿಗೆ CNG ಫಿಟ್ ಆಗಿದೆ. ನಾನು ಈ ವಿಡಿಯೋನ ಒಂದು ತಿಂಗಳು ಬಿಟ್ಟು ಮಾಡ್ತಾ ಇದ್ದೀನಿ ಫಿಟ್ಟಿಂಗ್ ಆದ್ಮೇಲೆ. ಯಾಕಂದ್ರೆ ನಾನು ಇದನ್ನ ಓಡಿಸಿದ್ದೀನಿ, ಒಂದು 2000 ಕಿಲೋಮೀಟರ್ CNG ಹಾಕಿ ಓಡಿಸಿದ್ಮೇಲೆ ನನ್ನ ಸ್ವಂತ ಅನುಭವನ ನಿಮ್ಗೆ ಹೇಳ್ತೀನಿ. ಇದ್ರದ್ದು ಬೆನಿಫಿಟ್ ಮೊದಲನೇದಾಗಿ ಮೈಲೇಜ್ ಒಂದು ನೆಕ್ಸ್ಟ್ ಲೆವೆಲ್ ಹೋಗುತ್ತೆ. ಮೈಲೇಜ್ ನನಗೆ ಬಿಫೋರ್ ಫಿಟ್ಟಿಂಗ್ ಒಂದು 15-16 ಬರ್ತಿತ್ತು ಪೆಟ್ರೋಲಲ್ಲಿ. ಈಗ ಆಫ್ಟರ್ ಫಿಟ್ಟಿಂಗ್ ಲಾಂಗ್ ಡ್ರೈವ್ ಹೋದರೆ ನಿಮಗೆ 30-31 ತನಕ ಬರುತ್ತೆ. ನನಗೆ ಬಂದಿದೆ 31 ಮೈಲೇಜ್ ಬಂದಿದೆ. ಸಿಟಿಯಲ್ಲಿ ನಿಮಗೆ ಲೋಕಲೆಲ್ಲ ಹೋಗಿದ್ರೆ ಒಂದು 24ಇಂದ 25 ಮೈಲೇಜ್ ಬರುತ್ತೆ. ಟಾಪ್ ಸ್ಪೀಡಲ್ಲಿ ಹೋಗುವಾಗ ನಿಮಗೆ ಪೆಟ್ರೋಲಿಗೆ ಹಾಗೆ CNGಗೆ ಯಾವುದೇ ಡಿಫ್ರೆನ್ಸ್ ಇರಲ್ಲ. ಸೇಮ್ ನೀವು ಪೆಟ್ರೋಲ್ ಗಾಡಿನೇ ಓಡಿಸ್ದಂಗೆ ಆಗುತ್ತೆ.
ಹಾಗೆ ನೀವು ಈ ದೊಡ್ಡ ವೆಹಿಕಲ್ಗೆ ಅಂದರೆ XCV ಆ ಥರ ವೆಹಿಕಲ್ಗೆ ಫಿಟ್ ಮಾಡಿದ್ರೆ ನಿಮಗೆ ಬ್ಯಾಕ್ ಸೈಡ್ ಗಾಡಿ ಏನು ಡೌನ್ ಆಗಲ್ಲ. ಬಟ್ ಚಿಕ್ಕ ವೆಹಿಕಲ್ಗೆಲ್ಲ ಫಿಟ್ ಮಾಡಿದ್ರೆ 1 ಇಂಚಷ್ಟು ಸ್ವಲ್ಪ ಬ್ಯಾಕ್ ಸೈಡ್ ಡೌನ್ ಆಗುತ್ತೆ ಗಾಡಿ, ಅಷ್ಟೇ ಬಿಟ್ಟರೆ ಮತ್ತೇನು ಡಿಸ್ಅಡ್ವಾಂಟೇಜಸ್ ಏನು ಇಲ್ಲ ಈ ಗಾಡಿಗೆ. ಯಾರಿಗಾದರೂ CNG ಫಿಟ್ ಮಾಡಬೇಕು ಅನಿಸಿದರೆ ಇದರ ಅಡ್ರೆಸ್ಸು ಹಾಗೆ ಫೋನ್ ನಂಬರನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಅವರಿಗೆ ಕಾಂಟ್ಯಾಕ್ಟ್ ಮಾಡಿ. ನೀವು ಕೂಡ ನೀವೇನಾದರೂ ಔಟ್ಸೈಡ್ CNG ಅಥವಾ LPG ಫಿಟ್ ಮಾಡ್ಕೊಂಡು ಬಂದರೆ ನಿಮಗೆ ಸರ್ವಿಸ್ ಕೂಡ ಇವ್ರು ಕೊಡ್ತಾರೆ, ಹಾಗೆ ಸ್ಪೇರ್ ಪಾರ್ಟ್ಸ್ ಕೂಡ ಇವ್ರ ಹತ್ರ ಸಿಗುತ್ತೆ. ಮತ್ತೊಂದು ಸ್ಪೆಷಲ್ ಆಫರ್ ಕೊಟ್ಟಿದ್ದಾರೆ ಅವರು, ನಮ್ಮ ಚಾನಲ್ ಕಡೆಯಿಂದ ಬಂದರೆ ಏನು ಡಿಸ್ಕೌಂಟ್ ಕೊಡ್ತಾರೆ ಅಂತ ಕೂಡ ಹೇಳಿದ್ದಾರೆ. ನೀವು ಇಲ್ಲಿ ಬಂದು ನಮ್ಮ ಚಾನಲ್ ಹೆಸರು ಹೇಳಿದರೆ ನಿಮಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗುತ್ತೆ. ಸೊ ಉಡುಪಿ ಆಸುಪಾಸಿನ ಯಾರು ಇದ್ದರೆ ಇಲ್ಲಿ ನೀವು ಆರಾಮ್ಸೆ ಬಂದು CNG ಫಿಟ್ಟಿಂಗ್ ಮಾಡಿಸ್ಕೊಳ್ಬೋದು. ಓನರ್ ಎಲ್ಲ ಫ್ರೆಂಡ್ಲಿ ಆಗಿದ್ದಾರೆ. ಹಾಗೆ ಈ ವಿಡಿಯೋ ಯಾರಿಗಾದ್ರೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಬಾಯ್ ಬಾಯ್.